ಸ್ನೇಹಿತರೆ, ನಮ್ಮ ಗಿಡ ನಮ್ಮ ಆರೋಗ್ಯ ಸಾಪ್ತಾಹಿಕ ಔಷಧಿ ಸಸ್ಯಗಳನ್ನು ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಉತ್ತರಾಣಿ ಸರ್ವರೋಗದ ರಾಣಿ ಎನ್ನುವ ಒಂದು ಸಸ್ಯ ಮೂಲದ ಔಷಧೀಯ ಗುಣಗಳನ್ನು ಮತ್ತು ಬಳಕೆ ವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದೆ. ಅದರಂತೆ ಇವತ್ತು ನಾನು ಒಂದು ವಿಶೇಷವಾಗಿ ಇರ್ತಕ್ಕಂಥ ಒಂದು ಸಸ್ಯ ಮೂಲವನ್ನು ನಿಮಗೆ ಗೊತ್ತಿರುತ್ತೆ, ನೋಡಿರ್ತೀರ, ಆದರೆ ಬಳಕೆ ಮಾಡಿರಲ್ಲ. ಅಂತಹ ಒಂದು ಸಸ್ಯ ಮೂಲವನ್ನು ಪರ್ಚೇಸ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು NS ಮಂಜುನಾಥ, ನಿವೃತ್ತ ಆರೋಗ್ಯ ಶಿಕ್ಷಣಾಧಿಕಾರಿ, ಆರೋಗ್ಯ ಇಲಾಖೆ, ಹಿರಿಯೂರು. ಈ ದಿನ ನಾನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೂ ಪೂರ್ವದಲ್ಲಿ ಕೆಲವು ವಿಷಯವನ್ನು ತಿಳಿಸ್ತೀನಿ. ಸಸ್ಯಗಳು ಪ್ರಕೃತಿ ದತ್ತವಾಗಿ ನಮಗೆ ಸಿಗ್ತವೆ, ಆದರೆ ಅವುಗಳ ಮಾಹಿತಿ ಕೊರತೆ ಎಲ್ಲರಿಗೂ ಇರುತ್ತೆ. ಈ ದಿನ ನಾನು ನಿಮಗೆ ಪರಿಚಯಿಸಬೇಕಾಗಿರ್ತಕ್ಕಂಥ ಸಸ್ಯ ದಾಗಡಿ ಬಳ್ಳಿ. ಇದಕ್ಕೆ ದಾಗಡಿ ಬಳ್ಳಿ ಅಂತ ಕರೀತಾರೆ. ದಾಗಡಿ ಬಳ್ಳಿ, ಹಾಡೆ ಬಳ್ಳಿ ಅಂತಲೂ ಕರೀತಾರೆ. ಸಂಸ್ಕೃತದಲ್ಲಿ ಇದಕ್ಕೆ ಪಾತಾಳ ಗರಡಿ ಅಂತ ಕರೀತಾರೆ. ಯಾಕಪ್ಪ ಇದಕ್ಕೆ ಪಾತಾಳ ಗರಡಿ ಅಂತ ಕರೀತಾ ಇದ್ರು ಅಂದರೆ, ಹಿಂದಿನ ಕಾಲದಲ್ಲಿ ಇದು ಬಾವಿಗಳನ್ನು ತೋಡುವಾಗ ಜನರು ಈ ಬಳ್ಳಿಯ ಬೇರು ನೆಲದಾಳದಲ್ಲಿ ಪಾತಾಳಕ್ಕೆ ನೀರನ್ನು ಮುಟ್ಟಿರುತ್ತೆ ಅನ್ನೋದು ಒಂದು ಉದ್ದೇಶ. ಇದನ್ನು ನೋಡಿಬಿಟ್ಟು ಇದಿರ್ತಕ್ಕಂಥ ಜಾಗದಲ್ಲಿ ಬಾವಿಗಳನ್ನು ತೋಡಿಸ್ತಾ ಇದ್ರು, ಅಲ್ಲಿ ನೀರು ಸಿಗ್ತಾ ಇತ್ತು. ಇದು ನೀರನ್ನು ನೆಲದಿಂದ ಹೀರ್ಕೊಂಡು ತಾನು ಬೆಳೆಯುತ್ತೆ. ಎಂತಹ ಬೇಸಿಗೆಯಲ್ಲಿಯೂ ಸಹ ಇದು ನಳನಳಿಸುವಂತೆ ಸೊಪ್ಪು ಬರುತ್ತೆ. ಈ ಸೊಪ್ಪನ್ನು ಆಹಾರದಲ್ಲಿಯೂ ಸಹಿತ ಉಪಯೋಗ ಮಾಡ್ತಾರೆ. ಆಹಾರದಲ್ಲಿ ಇದರದ್ದು ಮಸ್ಸೊಪ್ಪು, ಬಸ್ಸಾರು, ಪಲ್ಯ ಇದನ್ನೆಲ್ಲ ಮಾಡ್ಕೊಂಡು ತಿಂತಾರೆ. ಈಗ ಆಧುನಿಕ ಯುಗದಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಈ ಒಂದು ಎಲೆಕ್ಟ್ರಾನಿಕ್ ಯುಗದಲ್ಲಿ ಮೊಬೈಲ್ ನೋಡ್ತೀವಿ, TV ನೋಡ್ತೀವಿ, ಕಂಪ್ಯೂಟರ್ ಮುಂದೆ ಹಲವಾರು ಸಮಯವನ್ನು ಕಳಿತೀವಿ. ಇಂಥ ಸಂದರ್ಭದಲ್ಲಿ ಕಣ್ಣುಗಳು ಕೆಂಪಾಗ್ತಕ್ಕಂಥದ್ದು, ಕಣ್ಣಿನಲ್ಲಿ ಉರಿ ಬರ್ತಕ್ಕಂಥದ್ದು, ಇಂತಹ ಒಂದು ಸಾಮಾನ್ಯ ರೋಗಗಳು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಿ ನಮ್ಮ ಯುವಕರು ಶೀಘ್ರ ಸ್ಖಲನ, ಸ್ವಪ್ನ ಸ್ಖಲನ ಆಗ್ತಕ್ಕಂಥದ್ದು, ಇಂಥ ಒಂದು ಸಮಸ್ಯೆಗೆ ಮತ್ತು ಉರಿ ಮೂತ್ರ, ಈ ಒಂದು ದಾಗಡಿ ಬಳ್ಳಿ ಇದೆಯಲ್ಲ, ಇದು ಯಾವುದೇ ಅನುಮಾನವಿಲ್ಲ, ಹಲವಾರು ಲೈಂಗಿಕ ಸಂಪರ್ಕದ ರೋಗಗಳಿಗೆ ಒಂದು ಮದ್ದಾಗಿ ಪರಿಣಮಿಸುತ್ತೆ. ಮತ್ತು ಇದನ್ನು ತಂಪಿನ ಸೊಪ್ಪು ಅಂತಲೂ ಕರೀತಾರೆ. ತಂಪಿಗೋಸ್ಕರ ದೇಹದಲ್ಲಿ ಆಗ್ತಕ್ಕಂಥ ಒಂದು ಉರಿಮೂತ್ರ, ಉರಿವಾಯು ಮತ್ತು ಸಂಧಿವಾತಗಳು, ಇಂತಹ ರೋಗಗಳಿಗೆ ಈ ಸೊಪ್ಪು ಮದ್ದಾಗಿ ಬಳಕೆ ಮಾಡ್ತಾರೆ. ಇದು ಎಲೆಗಳನ್ನು ನಾವು ಕೊಯ್ದು ತಂದು ಸ್ವಲ್ಪ ಅದನ್ನು ಹಿಂಡಿಬಿಟ್ಟು ನೀರಲ್ಲಿ ಆ ಸೊಪ್ಪು ಸಮೇತ ಹಿಂಡಿಬಿಟ್ಟು ಹಾಕಿದರೆ ಅದರಿಂದ ಒಂದು ಜೆಲ್ ಉತ್ಪಾದನೆ ಆಗುತ್ತೆ. ಆ ಜೆಲ್ ಉತ್ಪಾದನೆ ಆಗಿ ನಾವು ಅದನ್ನು ಬಿಲ್ಲೆ ಥರ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ, ಈ ಆಲೂಗಡ್ಡೆ ಇಟ್ಕೊಳ್ತಾರೆ ನೋಡಿ ಕಣ್ಣು ತಂಪು ಮಾಡ್ಕೊಂಬಕ್ಕೆ, ಆದರೆ ಅದಕ್ಕಿಂತಲೂ ಇದು ತುಂಬ ಸ್ಟ್ರಾಂಗ್. ಇದನ್ನು ನಾವು ಬಿಲ್ಲೆಗಳ ರೂಪದಲ್ಲಿ ಮಾಡಿಬಿಟ್ಟು ಕಣ್ಣಿನ ಮೇಲೆ ಇಟ್ಕೊಂಡಾಗ ಒಂದು ತಂಪಾಗತ್ತೆ. ಮತ್ತು ಇದನ್ನು ನೆತ್ತಿಯ ಮೇಲೂ ಸಹಿತ ಇಟ್ಕೊಳ್ತಾರೆ. ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಉಪಯೋಗ ಮಾಡ್ತಾರೆ ಇದನ್ನು. ಅದೇ ರೀತಿ ಉತ್ತರ ಕನ್ನಡ ಭಾಗದಲ್ಲೂ ಸಹಿತ ದಾಗಡಿ ಬಳ್ಳಿ ಅಂತ ಕರೀತಾರೆ. ಈ ದಾಗಡಿ ಬಳ್ಳಿದು ಕಷಾಯನೂ ಮಾಡ್ಕೊಂಡು ಕುಡಿಬೋದು. ಮತ್ತು ಇದನ್ನ ಗಿಣ್ಣದ ಸೊಪ್ಪು ಅಂತಲೂ ಕರೀತಾರೆ. ಇದರ ಎಲೆಯನ್ನು ಜಜ್ಜಿ ಬೆಲ್ಲದ ಜೊತೆ ಮಿಶ್ರಣ ಮಾಡಿಬಿಟ್ಟು
ಹಾಲಿನ ಜೊತೆ ಕುದಿಸ್ಬಿಟ್ರೆ ಗಿಣ್ಣು ಥರ ಆಗುತ್ತೆ. ಆ ಗಿಣ್ಣು ಥರ ನಾವು ಗಿಣ್ಣನ ಸೇವನೆ ಮಾಡ್ಬೋದು. ಮತ್ತು ಈ ಒಂದು ಉರಿಮೂತ್ರ ರೋಗ ಅಂತ ಕರೀತಾರೆ. ಮೂತ್ರ ಬರ್ತಾ ಇರಲ್ಲ, ಮೂತ್ರ ಬರ್ತಕ್ಕಂಥ ಜಾಗದಲ್ಲಿ ಮೂತ್ರ ಮಾಡುವಾಗ ಉರಿ ಉರಿ ಆಗ್ತಕ್ಕಂತಹ ಒಂದು ಪರಿಸ್ಥಿತಿ ಇರುತ್ತೆ. ಅಂತಹ ಪರಿಸ್ಥಿತಿಯವರಿಗೆ ಈ ದಾಗಡಿ ಬಳ್ಳಿಯ ಒಂದು ಕಷಾಯವನ್ನು ಕುಡಿದಾಗ ಆ ಉರಿ ಮೂತ್ರದ ತೊಂದರೆ ಸಂಪೂರ್ಣವಾಗಿ ನಾಶವಾಗುತ್ತೆ. ದೇಹ ಉಲ್ಲಾಸಭರಿತವಾಗಿರುತ್ತೆ. ಒಂದು ಶಾಖದಿಂದ ತಂಪಿನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ವಾರಕ್ಕೊಂದ್ಸರಿನಾದರೂ ಇದನ್ನ ಜಜ್ಜಿ ನೆತ್ತಿ ಮೇಲೆ ಇಟ್ಕೊಂಡ್ರೆ, ತಲೆ ಮೇಲೆ ಇಲ್ಲಿ ಇಟ್ಕೊಂಡ್ರೆ ತಂಪಾಗತ್ತೆ. ದೇಹ ತಂಪು ಮಾಡಿಸ್ತಕ್ಕಂಥ ಒಂದು ಔಷಧ ಇದಾಗಿದೆ. ಸಂಧಿವಾತಕ್ಕೆ ಇದರ ಒಂದು ಚೂರ್ಣವನ್ನ, ಬೇರಿನ ಚೂರ್ಣವನ್ನ, ಈ ಪಾತಾಳ ಗರಡಿಯ ಬೇರ್ ಬರುತ್ತೆ ನೆಲದೊಳಗಡೆ ಇರ್ತಕ್ಕಂಥದ್ದೇ, ಅದರ ಚೂರ್ಣ ಮತ್ತು ಎಲೆಗಳ ಚೂರ್ಣವನ್ನ ನಾವು ಜೇನುತುಪ್ಪದಲ್ಲಿ ಬೆರೆಸಿಬಿಟ್ಟು ನಿತ್ಯ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಸಂಧಿವಾತದ ರೋಗ ಕಡಿಮೆ ಆಗುತ್ತೆ. ಒಂದು ದಿವಸ 2 ದಿವಸ ಉಪಯೋಗ ಮಾಡಿ ಬಿಟ್ಟರೆ ಅದು ನಿಮಗೆ ಗುಣ ಕಾಣಲ್ಲ, ನೋವು ನಿಂತಿದೆ ಅಂತ ಅನಿಸುತ್ತೆ. ಆದರೆ ನಿರಂತರವಾಗಿ ಉಪಯೋಗಿಸೋದ್ರಿಂದ ಸಂಧಿವಾತ, ಕೀಲುಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು ರೊಮ್ಯಾಟಿಡ್ ಆರ್ಥರೈಟಿಸ್ ಅಂತ ಕರೀತಾರೆ. ಈ ರೊಮ್ಯಾಟಿಡ್ ಆರ್ಥರೈಟಿಸ್ ಕೂಡ ಗುಣವಾಗುತ್ತೆ ಗೆಳೆಯರೆ. ಮತ್ತು ಲೈಂಗಿಕ ಸಂಪರ್ಕದ ಸೋಂಕುಗಳು, ವಿಶೇಷವಾಗಿ ಗೊನೇರಿಯಾ ಅಂತ ಕರೀತಾರೆ. ಗೊನೇರಿಯಾ ರೋಗಕ್ಕೂ ಸಹಿತ ಇದು ತುಂಬ ಒಳ್ಳೆಯ ಸಹಕಾರಿಯಾದಂತಹ ಮದ್ದು. ಇದರ ಎಲೆಗಳನ್ನು ನಾವು ಡೈರೆಕ್ಟಾಗಿ ಆಹಾರ ಪದಾರ್ಥ ಮಾಡ್ತೀವಲ್ಲ, ಆ ಥರ ಮಾಡಿಕೊಂಡು ಮಸ್ಸಪ್ಪು ಅಂತ ಮಾಡ್ತಾರೆ. ಬೇಳೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಸ್ತು ಮುದ್ದೆ ಮತ್ತು ಇದನ್ನು ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಒಂದು ಲೈಂಗಿಕ ಮಾರ್ಗದ ಸೋಂಕಾಗಿರ್ತಕ್ಕಂಥ ಗೊನೇರಿಯಾ ಕಾಯಿಲೆ ವಾಸಿ ಆಗುತ್ತೆ. ಮತ್ತು ಅಷ್ಟೇ ಅಲ್ಲದಲ್ಲೇ ಇದು ಶಕ್ತಿವರ್ಧಕನೂ ಹೌದು. ಶಕ್ತಿವರ್ಧಕ ಅಂತಂದರೆ ಇದನ್ನು ನಾವು ಜೇನುತುಪ್ಪದಲ್ಲಿ ಅರ್ದುಬಿಟ್ಟು ಸೇವನೆ ಮಾಡ್ತಾ ಬಂದರೆ ಇದು ಬಲ ಕೊಡುತ್ತೆ ಅನ್ನೋ ಒಂದು ನಂಬಿಕೆಯೂ ಸಹಿತ ಇದೆ. ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಸಸ್ಯದ ಉಪಯೋಗವನ್ನು ಹೇರಳವಾಗಿ ಮಾಡ್ತಾ ಇದ್ದಾರೆ. ನೀವು ಎಲ್ಲಂದ್ರೆ ಅಲ್ಲೇ ಬೆಳೆಯುತ್ತಿದ್ದು, ಒಂದು ಮರವನ್ನು ಹಬ್ಬಿಕೊಂಡು ಸುತ್ತಾಕಿ ಬೆಳೆಯುತ್ತೆ. ಬೇರೆ ಇಷ್ಟು ದಪ್ಪ ಇರುತ್ತೆ, ಎಲೆ ಮೇಲಿರುತ್ತೆ. ಆಡು ಸಹಿತ, ಮೇಕೆಗಳು ಸಹಿತ ಇವನ್ ತಿಂತವೆ. ಬಹಳಷ್ಟು ಜನ ಏನ್ ಮಾಡ್ತಾರೆ, ಏನಾದರೂ ಕಾಯಿಲೆ ಕಸಾಲೆ ಇದ್ದಂತಹವರು ಗ್ರಾಮೀಣ ಭಾಗದಲ್ಲಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಮೇಕೆಗೆ ಈ ಸೊಪ್ಪನ್ನ ತಿನ್ನಿಸ್ಬಿಟ್ಟು ಆ ದಿನದ ಹಾಲನ್ನ, ಸಂಜೆಯ ಹಾಲನ್ನ ಕುಡಿತಕ್ಕಂಥ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ. ಅದು ದೇಹಕ್ಕೆ ತಂಪು ಕೊಡೋದಲ್ಲದೆ ಶಕ್ತಿಯನ್ನು ಸಹಿತ ತಂದುಕೊಡುತ್ತೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಇನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳು ಸಮಸ್ಯೆ, ಬಿಳಿ ಮುಟ್ಟು ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಅವರು ಸಹಿತ ಇದನ್ನ ನಿರಂತರವಾಗಿ ಬಳಕೆ ಮಾಡಿಕೊಂಡಾಗ ಖಂಡಿತ ಇದರಿಂದ ಉಪಯೋಗವಾಗುತ್ತೆ. ಅವರಿಗೆ ಕಾಯಿಲೆ ಸ್ವಲ್ಪ ಗುಣಮುಖವಾಗುತ್ತೆ. ಇದನ್ನ ಹೆಣ್ಮಕ್ಳು ಪಾಪ ಗ್ರಾಮೀಣ ಭಾಗದ ಹೆಣ್ಮಕ್ಳಾಗ್ಲಿ, ನಗರ ಭಾಗದವ್ರು ಏನ್ ಮಾಡ್ತಾರೆ, ಇಂಗ್ಲಿಷ್ ಮೆಡಿಸಿನ್ ಅಂತ ಹೋಗ್ತಾರೆ. ಇಂಗ್ಲಿಷ್ ಮೆಡಿಸಿನ್ನಲ್ಲಿ ಏನಾಗುತ್ತೆ, ನಾವು ಈ ಥರ ಸೊಪ್ಪು ಕಷಾಯ ಎಲ್ಲ ಹೇಳಿದರೆ ಇವನೇನಪ್ಪ ಅಡುಗುರಜ್ಜಿ ಕತೆ ಹೇಳ್ತಾರೆ. ಇನ್ನೂ ನಾವಿದು ಅವ್ರು ಏನಾದರೂ ಅಂದ್ಕೊಳ್ಳಿ ಜನಗಳು. ಆದರೆ ಈ ಎಲೆಗಳು ತನ್ನಲ್ಲಿರ್ತಕ್ಕಂಥ ಗುಣಗಳನ್ನಂತೂ ಖಂಡಿತ ಕಳ್ಕೊಳ್ಳೋದಿಲ್ಲ. ಹಾಗಾಗಿ ದಾಗಡಿ ಸೊಪ್ಪನ್ನ ಹೇರಳವಾಗಿ ಉಪಯೋಗ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಬಸ್ಸಾರು ಮಾಡ್ಕೊಳ್ರಿ, ಮಸ್ಸೊಪ್ಪು ಮಾಡ್ಕೊಳ್ರಿ, ಹುಳುಸೊಪ್ಪು ಮಾಡ್ಕೊಳ್ರಿ. ಮತ್ತು ಇದರ ಪಲ್ಯವನ್ನು ಸಹಿತ ಮಾಡ್ಬೋದು. ರೊಟ್ಟಿ ಜೊತೆಗೆ ಇದರ ಪಲ್ಯ ತಿಂದರೆ ಬಹಳಷ್ಟು ಆನಂದ ಆಗುತ್ತೆ. ನಾನು ಸಹಿತ ಸ್ವತಃ ಈ ಸೊಪ್ಪಿನ ಒಂದು ರುಚಿಯನ್ನು ನೋಡಿದ್ದೇನೆ. ವಾರಕ್ಕೊಮ್ಮೆಯಾದರೂ ನಾನು ತಿಂತೀನಿ. ಇದರ ಸೊಪ್ಪು ಮತ್ತು ಪಲ್ಯ ಅಥವಾ ಮಸ್ಸೊಪ್ಪು ಮತ್ತು ಮುದ್ದೆ ಇವುಗಳನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ನಮ್ಮ ಈ ರೀತಿ ಒಂದು ಪುರಾತನವಾದಂತಹ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಈ ದಾಗಡಿ ಮತ್ತು ಹಾಡೆ ಬಳ್ಳಿಯ ಉಪಯೋಗ ನಿಮಗೆ ಆಗಲಿ, ನಿಮ್ಗೆ ಸಿಗಲಿ, ನಮ್ಮ ಸಸ್ಯಗಳನ್ನು ಉಳಿಲಿ
ಅನ್ನೋದು ನನ್ನ ಒಂದು ಈ ದಿನದ ಸಂಚಿಕೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ನನ್ನ ಬಂಧುಗಳೇ, ನೋಡುಗರೇ, ಮುಂದಿನ ಭಾನುವಾರ ಮತ್ತೊಂದು ವಿಶೇಷವಾದ ಸೊಪ್ಪನ್ನು ನಿಮಗೆ ಪರಿಚಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸೊಪ್ಪುಗಳನ್ನು ಕಲೆ ಹಾಕ್ತಾ ಇದ್ದೀನಿ. ಇನ್ನು ವಸಂತ ಋತು ಬಂತು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅಂತಾರೆ. ಆ ರೀತಿ ಸೊಪ್ಪುಗಳು ಎಲ್ಲ ಚಿಗುರ್ತವೆ. ಆ ಚಿಗುರ್ತಕ್ಕಂಥ ಫ್ರೆಶ್ ಇರ್ತಕ್ಕಂಥ ನಳನಳಿಸ್ತಕ್ಕಂಥ ಸೊಪ್ಪುಗಳು, ಗಿಡಮೂಲಿಕೆಗಳನ್ನು ನಿಮ್ಮ ಮುಂದೆ ತರ್ತೀನಿ. ನಮ್ಮ ಗಿಡ ನಮ್ಮ ಆರೋಗ್ಯ ಈ ಒಂದು ಸಾಪ್ತಾಹಿಕ ಸಂಚಿಕೆ ಯಶಸ್ವಿ ಆಗಲಿ ಅನ್ನೋದು ನನ್ನ ಉದ್ದೇಶ. ಅಂದರೆ ಯಶಸ್ವಿ ಆಗಲಿ ಅಂದರೆ ನನ್ನ ಕಾರ್ಯಕ್ರಮ ಕೇಳೋದೇ ಯಶಸ್ವಿ ಅಂತಲ್ಲ, ಮಾಹಿತಿಗಳು 4 ಜನಕ್ಕೆ ಹೋಗುತ್ತೆ. 4 ವಿಷಯ 4 ಜನ ತಿಳ್ಕೊಂಡಾಗ ಅದೇನಾಗತ್ತೆ, 10 ಜನಕ್ಕೆ ಹೋಗಿ 1000 ಜನದ ಮನಸ್ಸನ್ನು ಮುಟ್ಲಿ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಇಲ್ಲಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.